ಹಾಯ್ ದೋಸ್ತರು, ನೀವು ನೋಡ್ತಾ ಇದ್ರಿ ಟೆಕ್ ಫಾರ್ ಮಹಿ ಕನ್ನಡ ಯೂಟ್ಯೂಬ್ ಚಾನಲ್. ಫ್ಲಿಪ್ಕಾರ್ಟ್ ಒಳಗೆ ಒಂದು ಫಾಸ್ಟ್ರ್ಯಾಕ್ ರಿವೋಲ್ಟ್ Fs1 ಮ್ಯಾಕ್ಸ್ ಅಂತ ಒಂದು ವಾಚ್ ಆರ್ಡ್ರ್ ಮಾಡಿದ್ದೆ. ಅದರ ಆರ್ಡ್ರ್ ಬಂದೈತಿ. ಅದರ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಲತ್ತೀನಿ, ನೋಡ್ರಿ. ಈ ಬಾಕ್ಸ್ ಒಳಗೆ ಒಂದು ಡಬ್ಬಿ ಬರುತ್ತೆ. ಇದೆ ಅದರ ಡಬ್ಬಿ. ಇದು ಫಾಸ್ಟ್ರ್ಯಾಕ್ ಕಂಪ್ನಿ ಅಂತ ಡಬ್ಬಿಗಳು ಬರ್ಲಾರ್ದಾರ. ಮೊದಲಿನ ಓಲ್ಡ್ ಮಾಡಲ್ ಇನ್ನೊಂದು ಕಂಟಿನ್ಯೂ ಐತಿ. ಹಿಂಗೈತಿ ಇದು ಡಬ್ಬಿ. ಗ್ರೇ ಕಲರ್ದಾಗ ಒಂದು ವಾಚ್ ಆರ್ಡ್ರ್ ಮಾಡೀನಿ. ಅದು ಡಿಸ್ಪ್ಲೇ ಮಾತ್ರ ಬ್ಲ್ಯಾಕ್ ಐತಿ. ಇದಕ್ಕೆ ರೇಟ್ ಬಿತ್ತು $1500 ಫ್ಲಿಪ್ಕಾರ್ಟ್ ಒಳಗೆ. ಈಗ ಆಫರ್ ಅದು ನಡೆದ ಒಂದು ಸಲ ಹೆಚ್ಚಿಗೆ ಆಯ್ತು, ಒಂದೊಂದು ಸಲ ಕಮ್ಮಿ ಆಯ್ತು. ಫುಲ್ ವಿಡಿಯೋ ನೋಡ್ರಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಡಬ್ಬಿ ಡಕ್ಕಣ ಬಿಸಿದ ಮ್ಯಾಗ ಒಳಗೆ ಬರೀ ರದ್ದಿ ಪೇಪರ್ಗಳು, ವಾಚ್ ತೊಗೊಂಡು ಸೈಡ್ ಇಡಮ್ ಫಸ್ಟ್. ಅದ್ರೊಳಗೆ ಏನು ಅಂದ್ರೆ ಮತ್ತು ಕನೆಕ್ಟಿಂಗ್ ಒಂದು ಚಾರ್ಜರ್ ಕನೆಕ್ಟ್ರ್, ಇವು ಒಂದು ಸ್ಪಂಜ್ಗಳು, ವಾಚ್ ಏನೂ ಆಗಬಾರ್ದಂತ ಸ್ಪಂಜ್ ಹಾಕ್ಯಾರ. ಇದು ನಮ್ಮ ಚಾರ್ಜರ್ ಕೇಬಲ್. ಇದು ಫಾಸ್ಟ್ರ್ಯಾಕಿಂದ ಒಂದು ಕಾರ್ಡು, ಇದೊಂದು ಕಾರ್ಡ್ ಐತಿ. ಮತ್ತೊಂದು ಕಾರ್ಡ್, ಒಂದು ಯೂಸರ್ ಗೈಡ್ ಇರುತ್ತೆ, ಒಂದು ವ್ಯಾರಂಟಿ ಕಾರ್ಡ್ ಐತಿ. ಈ ವ್ಯಾರಂಟಿ ಅಂತ ಬರುತ್ತೆ. ಇದು ಯೂಸರ್ ಗೈಡು. ಇದು ಆ್ಯಪಿಂದ QR ಕೋಡ್. ಇದು ಸ್ಕ್ಯಾನ್ ಮಾಡಿದ್ರೆ ಆ್ಯಪು ಬರುತ್ತೆ. ಇದಕ್ಕೆ ನೀವು ಹೆಸ್ರು ಹೊಡೆದ್ರೂ ಒಳಗೆ ಪ್ಲೇಸ್ಟೋರ್ ಒಳಗೆ ಬರುತ್ತೆ, ಹಾಗೇನಿಲ್ಲ. ಇದು ಈ ವ್ಯಾರಂಟಿ ಕಾರ್ಡ್. ಇದು ಯಾವ ಥರ ಈ ವ್ಯಾರಂಟಿ ಹಾಕ್ಬೇಕಂತ ಇದ್ರಾಗ ಮೆನ್ಷನ್ ಮಾಡಿರ್ತಾರೆ. ಆಯ್ತು ಮಾಯ್ತು, ಖಾಲಿ ಡಬ್ಬಿ. ಎಲ್ಲ ಡಬ್ಬ್ಯಾಗ ಹಾಕಿ ಎಲ್ಲ ಸೈಡ್ ಹೋಗಿದ್ದೀನಿ ಫಸ್ಟ್. ಆಮೇಲೆ ವಾಚ್ ತೊಗೊಳಕ್ಕೆ ನಡೀತು. ಇದು ಸ್ಕ್ಯಾನರ್ ಮಾತ್ರ ಮರಿಬೇಡ್ರಿ. ಅಕಸ್ಮಾತ್ ನಿಮಗೆ ಹೆಸರು ಬಂದಿಲ್ಲ ಅಂದ್ರೆ ಅಲ್ಲಿ ಸ್ಕ್ಯಾನ್ ಮಾಡೋದು ಸಾಕು, ಅದು ಆ್ಯಪು ಬರುತ್ತೆ. ಆ ಆ್ಯಪಿನ ಹೆಸರು ಫಾಸ್ಟ್ರ್ಯಾಕ್ ರಿಫ್ಲೆಕ್ಸ್ ವರ್ಡ್ ಅಂತ ಒಂದು ಆ್ಯಪ್ ಬರುತ್ತೆ. ಅದು ಆ್ಯಪ್ನ ಹೇಳ್ತೀನಿ ನಿಮ್ಗೆ, ಮುಂದೆ ಒಳಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಸ್ಕ್ಯಾನ್ ಮಾಡ್ಬೇಕಂತ. ಇದು ನಮ್ಮ ವಾಚ್ ಗ್ರೇ ಕಲರ್ದಾಗ ಇದು ಐತಿ. ಬೆಲ್ಟ್ ಅದಾವ. ಅದಕ್ಕೂ ಮತ್ತೊಂದು ಟ್ಯಾಗ್ ಹಾಕ್ಯಾರ. ಟ್ಯಾಗ್ ಒಳಗಿಂದ ರೇಟ್ ನೋಡೋಕೆ ಹೋಗ್ಬೇಡ್ರಿ, ರೇಟ್ ಭಾಳ ಐತಿ. ಫಸ್ಟ್ ಕ್ಲಾಸ್ ಬೆಲ್ಟ್ ಅದಾವ ಇವು. ಈ ಥರ ವಾಚ್ ಬರ್ತಿದ್ದು. ಮ್ಯಾಗ ಒಂದು ಕವರ್ ಐತಿ, ಅದು ಒಂದು ಕವರ್ ತೆಗಿಮೋ. ಇದು ಡಿಸ್ಪ್ಲೇ ಅದರದ ವಾಚ್. ಇಂದು ಸೆನ್ಸರ್ ಕೊಟ್ಟನ. BP ಶುಗರ್ ಎಲ್ಲ ಚೆಕ್ ಮಾಡೋಂಥ ಸೆನ್ಸರ್. ಇದು ಶುಗರ್ ಅಲ್ಲ, BP ಅಷ್ಟೇ. ಹಾರ್ಟ್ ಬೀಟ್ ಮಾನಿಟರಿಂಗ್ ಮಾಡ್ತಾ. ಮತ್ತು ಅದ್ರ ಮ್ಯಾಗ ಒಂದು ಕವರ್ ಐತದ ಅಂತ ತೆಗಿತೀನಿ ಫಸ್ಟ್. ಈ ಟೈಪ್ ವಾಚ್ ಬರ್ತದು. ಇದು ಒಳಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ, ಫೇರ್ ಮಾಡ್ಕೊಳಕ್ಕೆ. ಫಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾಗ ಡೈರೆಕ್ಟು ಕನೆಕ್ಟ್ ಮಾಡ್ಕೊರಿ. ಅವು ಫಾಸ್ಟ್ರ್ಯಾಕ್ ರಿಫ್ಲೆಕ್ಸ್ ವರ್ಡ್ ಅಂತ ಒಂದು ಆ್ಯಪ್ ಬರುತ್ತೆ. ಅದ್ರಾಗ ಹೋಗಿ ಸ್ಕ್ಯಾನ್ ಮಾಡ್ಕೊರಿ. ಇದು ಸ್ಕ್ಯಾನ್ ಆಯ್ತು ಅಂದ್ರೆ ಕನೆಕ್ಟ್ ಆದ್ಮೇಲೆ ನೋಡ್ಕೋಬೋದು. ಈ ಥರ ಲಾಕ್ ಐತಿದು. ಈ ಲಾಕ್ ಹೊಡೆದು ನೀವು ಅಕಸ್ಮಾತ್ ಬೆಲ್ಟ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಭಾಳ ಈಸಿ ಸಿಸ್ಟಮ್ ಕೊಟ್ಟನು. ಆ ಲಾಕ್ ಜಗ್ಬಿಟ್ರೆ ಆಯ್ತು, ಬೆಲ್ಟ್ ಚೇಂಜ್ ಆಗ್ತಾವೆ. ನೀವು ಅಕಸ್ಮಾತ್ ಗ್ರೇ ಇದ್ದಿದ್ದು ವೈಟ್ ಹಾಕ್ಸ್ಬೇಕು, ವೈಟ್ ಇದ್ದಿದ್ದು ಬ್ಲ್ಯಾಕ್ ಹಾಕ್ಸ್ಬೇಕಂದ್ರೆ ಆ ಥರ ಮಾಡ್ಬೋದು. ಇದು 1.95 ಅಲ್ಟ್ರಾ UV ಕರ್ವ್ ಡಿಸ್ಪ್ಲೇ ಅಂತ ಬರ್ತದೆ. ಇದ್ರಾಗ ಮ್ಯೂಸಿಕ್ ಕಂಟ್ರೋಲ್ ಬಟನ್, ಸ್ಪೀಕರ್ ಐತೆ. ಆದರೆ ಆ ಮ್ಯೂಸಿಕ್ ಕಂಟ್ರೋಲ್ ಫೋನ್ ಒಳಗೆ ಯೂಸ್ ಆಗ್ತದೆ. ಸ್ಪೀಕರ್ ಇದ್ರಾಗ ಸೌಂಡ್ ಆಗ್ತವೆ. ಅದು ಕಾಲ್ ಅದ, ಬ್ಲೂಟೂತ್ ಕಾಲಿಂಗ್ ಐತಿ. ಮತ್ತು ಔಟ್ ಸ್ಪೀಕರ್ ಹೋಗಿ ಮಾತಾಡ್ಬೋದು. ಕ್ಯಾಮ್ರಾ ಕಂಟ್ರೋಲ್ ಕೊಟ್ಟನ.
ಕ್ಯಾಮ್ರಾ ಕಂಟ್ರೋಲ್ ಮಾಡ್ಬೋದು, ನೀವು ಸೆಲ್ಫಿ ಹೊಡ್ಕೊತಾಗ ಏನಾರು ಮಾಡ್ಬೋದು. ಇವಾಗ 100 ಸ್ಪೋರ್ಟ್ಸ್ ಇದು ಕೊಟ್ಟನು, 100 ಥರ ಸ್ಪೋರ್ಟ್ಸ್ ಯೂಸ್ ಮಾಡ್ಬೋದು. ಮತ್ತು 150 ವಾಚ್ ಸ್ಪೇಸ್ ಕೊಟ್ಟನು, 105 ಸ್ಪೇಸ್ ಚೇಂಜ್ ಮಾಡ್ಕೋಬೋದು ನೀವು. ಥೀಮ್ಸ್ ಅಂತಾರಲ್ಲ ಆ ಥರ, ಫೋನೊಳಗೆ ಯಾವ ಥರ ಥೀಮ್ಸ್ ಚೇಂಜ್ ಮಾಡ್ತೀವಿ ಆ ಥರ. ಮತ್ತು ಇದ್ರಾಗ ಕಾಲ್ ಫಂಕ್ಷನ್ ಐತಿ, ಡೈಲ್ ಪ್ಯಾಡ್ ಐತಿ. ಕಾಲ್ ಫಂಕ್ಷನ್ ಔಟ್ ಸ್ಪೀಕರಾಗಿ ಇದ್ರಾಗ ಮಾತಾಡ್ಬೋದು. ಇದರೊಳಗೆ ಮೈಕ್ನೂ ಐತಿ, ಸ್ಪೀಕರ್ನೂ ಐತಿ ವಿತ್ ಅಲೆಕ್ಸ್ ಐತಿ. ಮತ್ತು ಇದ್ರಾಗ IP68 ವಾಟರ್ ಪ್ರೂಫ್ ಸಿಸ್ಟಮ್ ಐತಿ. ಅದೊಂದು 30 ಮಿನಿಟ್ಸ್ ವಾಟರ್ ಪ್ರೂಫ್ ಇರುತ್ತೆ ಅಷ್ಟೇ. ಇದರ ಬ್ಯಾಟ್ರಿ ಬ್ಯಾಕಪ್ 5 ಡೇಸ್ ಬರುತ್ತೆ. ಮತ್ತು ಇದ್ರಾಗ ETS ಚಿಪ್ ಅಂತ ಇರುತ್ತೆ, ಯಾವ ಥರ ಮೊಬೈಲ್ ಪ್ರೊಸೆಸರ್ ಇರುತ್ತಲ್ಲ ಆ ಥರ ETS ಚಿಪ್ ಇದೆ. ಈ ಥರ ವಾಚ್ ಐತದು, ಎಲ್ಲ ಥರ ಆಪ್ಷನ್ ಇದ್ರಾಗ. ಈ ಟೈಪ್ ಆಪ್ಷನ್ ಅದ, ಅಲಾರಾಮ್ ಆಪ್ಷನ್ ಐತಿ, ಟೈಮರ್ ಐತಿ, ಸ್ಟಾಪ್ ವಾಚ್ ಐತಿ, ಬಟನ್ನು ಐತೆ. ಮತ್ತು ಈ ಥರ ಐತಿ. ಸೆನ್ಸರ್ನ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾವೆ. ವಾಚ್ ಮುಗಿತು. ಇದಕ್ಕೆ ಯೂಸ್ ಮಾಡೋಂಥ ಚಾರ್ಜರ್ ಕೇಬಲ್ ಅದು ಫುಲ್ ಚೆನ್ನಾಗೈತೆ, ಅದು ಫುಲ್ ಮ್ಯಾಗ್ನೆಟ್ ಸಿಸ್ಟಮ್ ಐತೆ, ಮ್ಯಾಗ್ನೆಟಿಂಗ್ ವರ್ಕ್ ಆಗ್ತವೆ. ಸ್ಪೀಡ್ ಚಾರ್ಜಿಂಗ್ ಐತಿ. USB ಕೇಬಲ್ ಟೈಪ್. ಮ್ಯಾಗ್ನೆಟ್ ಟೈಪ್ ವರ್ಕ್ ಆಗುತ್ತಿದೆ, ಮ್ಯಾಗ್ನೆಟಿಂಗ್ ವರ್ಕ್. ಚಾರ್ಜಿಂಗ್ ಸ್ಪೀಡ್ ಐತೆ, 5 ದಿನ ತಕ್ಕ ಚಾರ್ಜ್ ಇರುತ್ತೆ. ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರೆ ಒಂದು 3-4 ದಿನ ಆರಾಮ್ಸೆ ಬರುತ್ತೆ. ಚೆನ್ನಾಗೈತೆ ವಾಚ್. ಅಕಸ್ಮಾತ್ ಹೋಗಿ ಫ್ಲಿಪ್ಕಾರ್ಟ್ ಒಳಗೆ ಏನಾದ್ರು ಚೆಕ್ ಮಾಡ್ಬೇಕಂದ್ರೆ ಈ ವಾಚ್ ಫಾಸ್ಟ್